ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಹೇರಿಕೆಯನ್ನ ಘೋಷಿಸಿದ್ದಾರೆ. ಅಕ್ಟೋಬರ್ 1 ಔಷಧ ವಸ್ತುಗಳ ಮೇಲೆ %100ರಷ್ಟು, ಅಡುಗೆ ಮನೆ ಕಿಚನ್ ಕ್ಯಾಬಿನ್ಗಳು ಮತ್ತು ಸ್ನಾನಗೃಹದ ವ್ಯಾನಿಟಿಗಳ ಮೇಲೆ %50, ಇನ್ನು ಇತರ ಪೀಠೋಪಕರಣಗಳ ಮೇಲೆ %30 ಮತ್ತು ಭಾರಿ ಟ್ರಕ್ಗಳ ಮೇಲೆ %25ರಷ್ಟು ಆಮದು ತೆರಿಗೆಯನ್ನ ವಿಧಿಸುವುದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆಗಸ್ಟ್ನಲ್ಲಿ ಪ್ರಾರಂಭಿಸಲಾದ ವ್ಯಾಪಾರ ಚೌಕಟ್ಟುಗಳು ಮತ್ತು ಆಮದು ತೆರಿಗೆಗಳೊಂದಿಗೆ ಟ್ರಂಪ್ ಅವರ ಸುಂಕಗಳ ಮೇಲಿನ ಬದ್ಧತೆ ಕೊನೆಗೊಂಡಿಲ್ಲ ಅಂತ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಹೇಳುತ್ತೆ. ಇದು ದೇಶೀಯ ಉತ್ಪಾದನೆಯನ್ನ ಹೆಚ್ಚಿಸುವಾಗ ಸರ್ಕಾರದ ಬಜೆಟ್ ಕೊರತೆಯನ್ನ ಕಡಿಮೆ ಮಾಡೋದಕ್ಕೆ ತೆರಿಗೆಗಳು ಸಹಾಯ ಮಾಡುತ್ತೆ ಎಂಬುದು ಅವರ ನಂಬಿಕೆಯಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಸುಂಕಗಳಿಗೆ ಕಾನೂನು ಸಮರ್ಥನೆಯನ್ನ ಒದಗಿಸದಿದ್ರು ಆಮದು ಮಾಡಿಕೊಂಡ ಅಡುಗೆ ಮನೆ ಕ್ಯಾಬಿನ್ಗಳು ಮತ್ತು ಸೋಫಾಗಳ ಮೇಲಿನ ತೆರಿಗೆಗಳು ರಾಷ್ಟ್ರೀಯ ಬದ್ಧತೆ ಮತ್ತು ಇತರ ಕಾರಣಗಳಿಗಾಗಿ ಅಗತ್ಯವಿದೆ ಅಂತ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಅವರು ಹೇಳುವ ಮೂಲಕ ಅವರು ಕಮಾಂಡರ್ ಇನ್ ಚೀಫ್ ಪಾತ್ರದ ಮಿತಿಗಳನ್ನು ವಿಸ್ತರಿಸಿದಂತೆ ಕಂಡುಬರುತ್ತೆ.